ನಿಮ್ಮನ್ನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ನನ್ನ ಅರ್ಥ ಮಾಡ್ಕೋಬಹುದಲ್ವಾ? ಈ ಪರಿಸ್ಥಿತಿಯಲ್ಲಿ ನಿಮ್ ಸನಿಹಾನೆ ಬಯಸ್ತೀನಿ ಸರ್ ನಾನು. ನಿಜವಾಗ್ಲೂ ತುಂಬಾ ಸಂಕಟ ಆಗ್ತಿದೆ ಸರ್. ನನ್ನ ಬಿಟ್ಟು ನೀವು ಅವಳನ್ನ ಛೇ, ನನಗೆ ಗೊತ್ತು ನಿಮ್ ಪರಿಸ್ಥಿತಿ ಏನು ಅಂತ. ಆದ್ರೂ ನನ್ ಮನ್ಸು ಒಪ್ತಿಲ್ಲ ಸರ್. ನನ್ ಕಣ್ ಮುಂದೆನೆ ಈ ತರ ನೀವು ಬೇರೆಯವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ನಾನು ಹೆಂಗ್ ಸುಮ್ಮನೆ ಇರ್ಲಿ ಹೇಳಿ? ನಿಸರ್ಗ, ಯಾಕೆ ಹಿಂಗ್ ಹಠ ಮಾಡ್ತಾ ಇದೀಯಾ? ಬಾ ನಿಸರ್ಗ, ಇನ್ನೂ ಟೈಮ್ ಇದೆ. ಇನ್ನು ಆರಾಮಾಗಿ ಹಾಸ್ಪಿಟಲ್ಗೆ ಹೋಗಿ ಬರ್ಬೋದು. ನೋಡು, ನೀನೇ ನೆಗ್ಲಿಜೆನ್ಸಿ ಮಾಡ್ಕೊಂಡ್ರೆ ಹೆಂಗ್ ಹೇಳು? ಆ ಮಗುನ ನಾವಿಬ್ರು ಇದ್ದು ನೋಡ್ಕೋಬೇಕಲ್ವಾ? ನಿಸರ್ಗ, ಬಾ ಊಟ ಮಾಡಿವಂತೆ. ಅಕ್ಕ, ಇಷ್ಟು ಬೇಗನಾ? ಹೌದು ನಿಸರ್ಗ, ಬೇಗ ಊಟ ಮಾಡಿ ನಿನ್ ಟ್ಯಾಬ್ಲೆಟ್ ತಗೊಂಡು ರೆಸ್ಟ್ ಮಾಡು. ತುಂಬಾ ಲೇಟಾಗಿ ತಿನ್ಬೇಡ. ಸಿದ್ದು, ನೀನು ಇವಾಗ ಊಟ ಮಾಡ್ಬಿಡ್ತೀಯಾ? ಅಯ್ಯೋ, ನನಗೇನು ಕತ್ತಿಗೆ ಇಷ್ಟು ಬೇಗ? ಬೇಡ ಬೇಡ, ನಿಸರ್ಗ ತಿನ್ಲಿ, ಆಮೇಲೆ ತಿಂತೀನಿ ನಾನು. ಮತ್ತೆ ಹಾಸ್ಪಿಟಲ್ಗೆ ಹೋಗ್ಬೇಕು, ಅದೇ ಮಾತಾಡ್ತಾ ಇದ್ದೆ. ನಿಸರ್ಗ, ಯಾಕೋ ನಿಂದು ಜಾಸ್ತಿ ಹಠ ಆಯ್ತು ಅಂತ ಅನ್ನಿಸ್ತಾ ಇಲ್ಲ. ಸಿದ್ಧಾರ್ಥ್ ಪರಿಸ್ಥಿತಿನ ನಿನ್ನ ಬಿಟ್ರೆ ಯಾರು ಅರ್ಥ ಮಾಡ್ಕೋತಾರೆ ಹೇಳು? ಅವತ್ತು ನೀನೇ ಹೇಳ್ದೆ, ಯಾರಾದ್ರೂ ನಂಬ್ಲಿ ಬಿಡ್ಲಿ, ನಾನ್ ಮಾತ್ರ ನಿಮ್ಮನ್ನ ನಂಬ್ತೀನಿ ಅಂತ. ಅಕ್ಕ, ಇವತ್ತು ನಾನು ಅವ್ರನ್ನ ನಂಬ್ತೀನಿ. ನಂಬ್ತೀನಿ ಅಂದ್ರೆ ಅವಳನ್ನ ನೋಡ್ಕೋತಾ ಇದ್ರೆ ನಾನು ಹೆಂಗ್ ಸಹಿಸ್ಕೊಂಡು ಹೇಳಿ? ನಾನು ಅವ್ರಿಗೆ ಪ್ರೀತಿ ಹೆಂಡ್ತಿ ಅಲ್ವಾ? ಅಷ್ಟು ಮಾತ್ರ ಜಲಸ್ ಆಗಲ್ವಾ ನಮ್ಗೆ? ಅದು ನಿಜ ಅನ್ನೋ. ಏನ್ ಮಾಡ್ತೀಯ ನಿಸರ್ಗ? ಕಷ್ಟ ಬಂದಿದೆ, ಸಹಿಸ್ಕೋಬೇಕು. ಪರಿಹಾರ ಸಿಗೋವರೆಗೂ ಅಷ್ಟೇ. ಆಮೇಲೆ ಏನಿದೆ ಹೇಳು? ಆದ್ರೆ ಈಗ ಟೈಮ್ ಆಗೋಗಿದೆ ಅಲ್ವಾ? ನಾಳೆ ಹೋಗೋಣ ಹಾಸ್ಪಿಟಲ್ಗೆ. ನೋಡು, ಏನ್ ಟೈಮ್ ಆಗಿಲ್ಲ, ಈಗಲೂ ತುಂಬಾ ಟೈಮ್ ಇದೆ. ಬಾ ನಿಸರ್ಗ, ಮತ್ತೆ ಲೇಟ್ ಮಾಡ್ಬೇಡ. ಈ ತರ ವಿಷಯದಲ್ಲಿ ತುಂಬಾನೇ ಇದ್ ಮಾಡ್ತೀಯಪ್ಪ ನೀನು. ಇನ್ನೊಂದು, ಅದು ಇಂಪಾರ್ಟೆಂಟ್ ಇತ್ತು ಇವತ್ತು ಚೆಕಪ್ ಮಾಡಿಸ್ಕೊಳೋದು ಅಲ್ವಾ? ಹೋಗ್ ಬಂದ್ಬಿಡೋಣ, ಆಮೇಲೆ ಊಟ ಮಾಡಕ್, ಓಕೆ? ಹೌದು, ಸರಿಯಾಗಿ ಹೇಳಿದೆ ಸಿದ್ಧಾರ್ಥ್. ಹೋಗ್ ಬಂದ್ಬಿಡಿ. ಏನು ಮಹಾ ಅಂದ್ರೆ 1 ಅವರ್ ಆಗ್ಬೋದಷ್ಟೇ. ಸ್ವಲ್ಪ ಹುಷಾರು ಸಿದ್ಧಾರ್ಥ್. ಗಾಡಿ ಜಾಸ್ತಿ ಸ್ಪೀಡಾಗಿ ಓಡಿಸ್ಬೇಡಪ್ಪ. ಅಯ್ಯೋ ಅದಕ್ಕೆ, ನನಗೆ ಈ ನಡುವೆ ಅವಳ ಪಕ್ಕ ಕುತ್ಕೊಳಕ್ಕೆ ಭಯ ಆಗ್ತಿದೆ. ಇನ್ನ ಗಾಡಿ ಸ್ಪೀಡಾಗಿ ಓಡಿಸ್ತೀನಾ? ಭಯನಾ? ಯಾಕೆ ಸಿದ್ದು? ನಿಮ್ಗ್ಯಾಕ್ ಭಯ ಆಗುತ್ತೆ? ಪಾಪ ಅಲ್ವಾ ನಿಸರ್ಗ? ಅದಕ್ಕೆ ನೀವು ತಪ್ಪು ತಿಳ್ಕೊಬೇಡಿ. ನಾನ್ ಭಯ ಅಂತ ಹೇಳಿದ್ದು, ಅವಳು ಪ್ರೆಗ್ನೆಂಟ್ ಅಲ್ವಾ? ಅದ್ರಲ್ಲೂ ಇವಾಗ 8 ತಿಂಗಳು ತುಂಬ್ತಾ ಬಂದಿದೆ. ಮಹಾ ಅಂದ್ರೆ ಇನ್ನೊಂದ್ ತಿಂಗಳು, 1.5 ತಿಂಗಳು ಅಷ್ಟೇ. ಆಮೇಲೆ ಅವಳಿಗೆ ಹೆರಿಗೆ ಆಗುತ್ತೆ. ಈ ಟೈಮಲ್ಲಿ ನನಗೆ ಭಯ ಆಗದೆ ಇರುತ್ತಾ? ತುಂಬಾ ಪ್ರೀತಿ ಮಾಡಿದ್ರೆ ಹಂಗೆ ಸಿದ್ಧಾರ್ಥ್, ತುಂಬಾನೇ ಭಯ ಬೀಳ್ತೀರಾ. ಹಾಗಾಗಿ ಸ್ವಲ್ಪ ಕಾಮ್ ಆಗಿರಿ, ಏನಾಗಲ್ಲ. ನಿಸರ್ಗ, ಹೊರಡೋಣವಾ? ಸರಿ ರೀ, ಆಯ್ತು. ಹಬ್ಬಬ್ಬಾ, ಮಳೆ ಬಂದು ನಿಂತಂಗಾಯ್ತು. ಎಷ್ಟು ಹಠ ಮಾಡ್ತೀಯ ನಿಸರ್ಗ? ಸಿದ್ಧಾರ್ಥ್ ಪರಿಸ್ಥಿತಿ ಪಾಪ. ಅಯ್ಯೋ ಅನ್ಸಲ್ವಾ ನಿಮ್ಗೆ? ಏನ್ ಮಾಡ್ಲಿ ಅಕ್ಕ, ನೀವೇ ಯೋಚನೆ ಮಾಡಿ. ನನ್ನ ಗಂಡ ಬೇರೆ ಯಾವಳನ್ನೂ ಕಾಳಜಿ ಮಾಡ್ತಾಳೆ ಅಂದ್ರೆ ಹೆಂಗ್ ಅನ್ಸುತ್ತೆ ಹೇಳಿ? ಹೌದು, ಯಾರಾದ್ರೆ ಏನಂತೆ, ಯಾವ ಹೆಣ್ಮಕ್ಳಾದ್ರೆ ಏನಂತೆ, ಗಂಡ ನನ್ನೇ ನೋಡ್ಕೋಬೇಕು, ನನ್ ಜೊತೆಗಿರ್ಬೇಕು, ಅದು ಈ ಟೈಮಲ್ಲಿ ಅಂತ ಆಸೆ ಇದ್ದೇ ಇರುತ್ತೆ. ಏನ್ ಮಾಡೋದು? ಈ ಪರಿಸ್ಥಿತಿ ಆಗಿದೆ. ನೀನೇ ಅನುಸರಿಸ್ಕೊಂಡು ಹೋಗಮ್ಮ. ಅದಕ್ಕೆ ಟೈಮ್ ಆಗುತ್ತಿಲ್ಲ, ಹೊರಡ್ತೀವಿ. ಸರಿ ಸಿದ್ಧಾರ್ಥ್, ಹೋಗ್ ಬನ್ನಿ, ಸ್ವಲ್ಪ ಬೇಗ ಬನ್ನಿ. ಸಿದ್ಧಾರ್ಥ್ ಸರ್, ನಾನ್ ತುಂಬಾನೇ ಬೇಜಾರ್ ಮಾಡ್ತಾ ಇದ್ದೀನಿ ಅಲ್ವಾ ನಿಮ್ಗೆ? ಹಂಗೆ ಯಾಕೆ ಅನ್ಕೋತೀಯ ನಿಸರ್ಗ? ಈ ತರ ಜಲಸ್ ಬರೋದು ಕಾಮನ್ ಬಿಡು. ನಾವ್ ಯಾರ ಮೇಲೆ ಪ್ರೀತಿ ಜಾಸ್ತಿ ಇಟ್ಟಿರ್ತೀವೋ ಅವ್ರು ಬೇರೆಯವ್ರನ್ನ ನೋಡ್ಕೋತಾ ಇದ್ರೆ ಯಾರ ತಾನೇ ಕೋಪ ಬರಲ್ಲ? ಆ ಪೊಸಿಷನ್ ಅಲ್ಲಿ ನೀನು ಇದೆಯಾ. ನೋಡಿ, ನಾನೊಂದ್ ಮಾತು ಹೇಳ ನಿಮ್ಗೆ. ಹೇಳು ನಿಸರ್ಗ, ನಿನ್ ಜೊತೆ ಮಾತಾಡೋದೇ ಕಡಿಮೆ ಆಗ್ಬಿಟ್ಟಿದೆ ಈ ಟೆನ್ಷನ್ಗಳ ಮಧ್ಯೆ. ಏನ್ ಮಾಡ್ಲಿ ಹೇಳು? ಇನ್ನೇನು, ಮಹಾ ಅಂದ್ರೆ ಒಂದ್ 20-25 ದಿವಸ ಇರ್ಬೋದಷ್ಟೇ ನನ್ ಹೆರಿಗೆಗೆ. ಆ ಟೈಮಲ್ಲಿ ನೀವು ನನ್ ಜೊತೆನೇ ಇರ್ಬೇಕು ಸಿದ್ಧಾರ್ಥ್ ಸರ್. ನಿಸರ್ಗ, ಏನ್ ಮಾತಾಡ್ತಾ ಇದ್ಯಾ? ಅಲ್ಲ, ನಿನ್ನ ಬಿಟ್ಟು ನಾನು ಎಲ್ಲ ಹೋಗ್ತೀನಿ ಹೇಳು? ನಾನು ನಿನ್ ಜೊತೆನೇ ಇರ್ತೀನಿ ಚಿನ್ನ. ಭಯ ಬೀಳ್ಬೇಡ, ಓಕೆ? ನಿನ್ಗಿಂತ ಜಾಸ್ತಿ ಭಯ ನನಗೆ ಆಗ್ತಿದೆ. ನೀವ್ ಯಾಕೆ ಭಯ ಬಿಡ್ತೀರಾ ಸಿದ್ಧಾರ್ಥ್ ಸರ್? ಮಗು ಹೆರ್ಬೇಕಾಗಿರೋದು ನಾನಲ್ವಾ? ಹೇಳ್ಬೇಕಾಗಿರೋದು ನೀನೇ. ಹೇಗೋ ಫಿಸಿಕಲ್ ಆಗಿ ಮ್ಯಾನೇಜ್ ಮಾಡ್ತೀಯಾ, ಮೆಂಟಲಿ ನಾನು ಹೆಂಗಿಲ್ಲ ಹೇಳು? ಯಾವಾಗ ನಿನ್ ಹೆರಿಗೆ ಆಗುತ್ತೋ, ಯಾವಾಗ ನನ್ನ ಮಗು ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ಅದ್ರಲ್ಲೂ ಈ ತಂಟೆ ತಾಪತ್ರಯದಿಂದ ಹೊರಗಡೆ ಬಂದು ಸಾಕಾಗಿದೆ. ಹೌದು ಸಿದ್ಧಾರ್ಥ್ ಸರ್, ಹುಡುಗಿ ಬಗ್ಗೆ ಏನು ಗೊತ್ತಾಗ್ಲಿಲ್ವಾ? ಇನ್ನೇನ್ 50% ಆಗಿದೆ. ಆಲ್ಮೋಸ್ಟ್ ಮುಗಿತಾ ಬಂತು. ಅವಳು ಯಾರೋ ಬಾಯ್ ಫ್ರೆಂಡ್ ಇದಾನಂತೆ, ಗೊತ್ತಾಗಿದೆ. ಅವ್ನ್ ಇಟ್ಕೊಂಡ್ರೆ ಎಲ್ಲ ವಿಚಾರನೂ ಬಾಯ್ಬಿಡ್ತಾನೆ. ಅವಳ ಅಣ್ಣ ಇಲ್ಲಿಲ್ಲ, ಎಲ್ಲೋ ಓಡೋಗಿದ್ದಾನೆ. ಅವ್ನ್ ಇಟ್ಕೊಂಡಿದ್ರು ಚೆನ್ನಾಗಿರೋದು. ನಾನು ಆವತ್ತೇ ಹೇಳ್ದೆ ನಿಸರ್ಗ, ಅವನ್ನ ಒದ್ದು ಒಳಗಾಕ್ರಿ, ಅವ್ನ್ ಬಾಯ್ ಬಿಡ್ತಾನೆ ಅಂತ. ಇನ್ಸ್ಪೆಕ್ಟರ್ ಯಾಕೋ ನನ್ನ ಮಾತೇ ಕೇಳಲಿಲ್ಲ ಅವತ್ತು. ಈಗ ನೋಡು, ಅವನು ಪತ್ತೇನೇ ಇಲ್ಲ, ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ಲ. ಇವಳು ನೋಡಿದ್ರೆ ಹೇಳಿದ್ನೇ ಹೇಳ್ತಾ ಇದ್ದಾಳೆ. ಒಟ್ನಲ್ಲಿ ಜಾಸ್ತಿ ದಿವಸ ಇಲ್ಲ ಬಿಡು, 2-3 ದಿವಸ ಅಷ್ಟೇ. ಹೆಂಗೋ ಅವಳ ಬಾಯ್ ಫ್ರೆಂಡ್ ಸಿಕ್ಕಿದೇನಲ್ವಾ? ಸಿಕ್ಕಿದಾನೆ ಅಂತಂದ್ರೆ ಅವ್ನ ಬಗ್ಗೆ ಗೊತ್ತಾಗಿದೆ ಅಲ್ವಾ? ಅವನ ಇಷ್ಟರಲ್ಲಿ ತಗ್ಲಾಕೋತಾನೆ. ಅವ್ನ್ ತಗ್ಲಾಕೊಂಡ್ರೆ ಏನು ಎತ್ತ ವಿಚಾರ ಗೊತ್ತಾಗುತ್ತೆ. ಅವಳ ಮನೇಲಿದ್ರೆ ಉಸಿರು ಕಟ್ಟದಂಗ ಆಗುತ್ತೆ ಸರ್. ಅದಕ್ಕೆ ನನಗೆ ಅಷ್ಟು ಬೇಜಾರಾಗಿದ್ದು ನಿಮ್ಮ ಮೇಲೆ. ನೀವು ನನ್ನನ್ನ ಏನಾದ್ರೂ ತಿಳ್ಕೊಳ್ಳಿ, ನನ್ನ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ. ನನ್ನ ಕೈಯಲ್ಲಿ ಸಹಿಸಕ್ ಆಗೋದಿಲ್ಲ ಸಿದ್ಧಾರ್ಥ್ ಸರ್, ನೀವು ಅವಳ ಜೊತೆಗಿದ್ರೆ. ಸರಿ ಬಿಡು ಬಂಗಾರಿ, ಇನ್ಮೇಲೆ ಅವಳನ್ನ ತುಂಬಾನೇ ಅವಾಯ್ಡ್ ಮಾಡ್ತೀನಿ. ಏನಾದ್ರೂ ಹಾಸ್ಪಿಟ್ಲ್ ಅದು ಇದು ಅಂತಂದ್ರೆ ಜೀವನ್ ಕರಿತೀನಿ, ಇಲ್ಲಾಂದ್ರೆ ಅಣ್ಣನ್ ಹೇಳ್ತೀನಿ, ಓಕೆ? ಹಾ, ಮೊದ್ಲು ಆ ಕೆಲಸ ಮಾಡಿ. ಅಂಕಲ್, ಬನ್ನಿ, ಕುತ್ಕೊ ಬನ್ನಿ. ನೀವು ಬಂದಿದ್ದು ತುಂಬಾನೇ ಖುಷಿ ಆಯ್ತು ಅಂಕಲ್. ನಿಸರ್ಗ ಹಾಸ್ಪಿಟಲ್ ಹೋಗಿದ್ದಾಳೆ. ಹೌದೇನಮ್ಮ? ಸರಿ ಆಯ್ತು, ಕಾಯ್ತೀನಿ ಬಿಡಮ್ಮ. ಬನ್ನಿ ಅಂಕಲ್, ಕುತ್ಕೊಳ್ಳಿ. ಎಷ್ಟೊತ್ತಿಂದ ಹೇಳ್ತಾ ಇದೀನಿ, ಕುತ್ಕೊ ಬನ್ನಿ. ಯಾಕೆ ನಿಂತಿದ್ದೀರಾ? ಆಂಟಿ ಚೆನ್ನಾಗಿದ್ದಾರಾ ಅಂಕಲ್? ಹೌದಮ್ಮ. ಅಂಕಲ್ ಆಂಟಿ ಅಂತ ಏನ್ ಕರಿಬೇಡಮ್ಮ, ಚಿಕ್ಕಪ್ಪ ಅನ್ನೋ, ಪರವಾಗಿಲ್ಲ. ನನ್ನ ಚಿಕ್ಕಪ್ಪ ಅನ್ನೋ, ನನ್ನ ಹೆಂಡತಿನ ಚಿಕ್ಕಮ್ಮ ಅನ್ನೋ. ಈ ಅಂಕಲ್ ಆಂಟಿ ಎಲ್ಲ ಸರಿ ಹೋಗಲ್ಲಮ್ಮ. ನನಗೂ ಇಷ್ಟ ಆಗೋದಿಲ್ಲ ಚಿಕ್ಕಪ್ಪ. ಏನ್ ಮಾಡೋದು ಹೇಳಿ? ಮತ್ತೆ ಒಂದೇ ಸಲ ವರ್ಷ ಇಟ್ಟು ಕರೆದ್ರೆ ಏನ್ ಅನ್ಕೋತಾರೋ ಅಂತ. ಅಯ್ಯೋ ಹಂಗ್ಯಾಕಮ್ಮ ಅಂತೀಯ? ನೀನು ನಮ್ಮ ನಿಸರ್ಗ ತರಾನೇ ಅಲ್ವಾ? ಮತ್ತೆ ನಿಸರ್ಗ ಆರಾಮಾಗಿದ್ದಾಳಮ್ಮ? ಹ್ಞೂ ಚಿಕ್ಕಪ್ಪ, ಚೆನ್ನಾಗೇ ಇದ್ದಾಳೆ. ಇವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಹೋಗಿದ್ದಾರೆ.
ಯಾಕಮ್ಮ ಲೇಟ್ ಆಯ್ತಲ್ವಾ? ಕತ್ಲಲ್ಲಿ ಹೋಗಿದ್ದಾರೆ. ಅದು ಸಿದ್ಧಾರ್ಥ್ ಅವ್ರು ಬರೋದ್ ಲೇಟ್ ಆಯ್ತು. ಹಂಗಾಗಿ ಬೇಗನೆ ಬರ್ತಿದ್ರೇನೋ, ಏನೋ ಕೆಲಸ ಬಿತ್ತಂತೆ. ಹೌದಾ, ಸರಿ ಬಿಡಮ್ಮ. ಮತ್ತೆ ಎಲ್ಲಮ್ಮ ಬೀಗ ಕಾಣಿಸ್ತಾ ಇಲ್ಲ? ಅವರು ಅವ್ರ ತವ್ರ ಮನೆಗೆ ಹೋಗಿದ್ದಾರೆ ಚಿಕ್ಕಪ್ಪ. ಬರ್ತಾರೆ, ಇನ್ನೊಂದು 10-15 ದಿವಸದಲ್ಲಿ ಬರ್ತಾರೆ. ಹೆಂಗೋ ನಮ್ಮ ನಿಸರ್ಗನ್ಗೆ ಹೆರಿಗೆ ಟೈಮ್ ಹತ್ರ ಬರ್ತಿದೆ ಅಲ್ವಾ. ಹೂನಮ್ಮ, ನಾನು ಅದೇ ವಿಚಾರವಾಗಿ ಮಾತಾಡಕ್ ಬಂದೆ. 5 ತಿಂಗಳು ಇದ್ದಂಗೆ ಕಳ್ಸ್ಕೊಡ್ರಿ ಅಂತಂದ್ರೆ ಸಿದ್ಧಾರ್ಥ ಒಪ್ಲಿಲ್ಲಮ್ಮ. ಎಷ್ಟೆಷ್ಟೋ ಕೇಳ್ಕೊಂಡೆ, ಇಲ್ಲ ನನ್ ಕೈಲಿ ಆಗಲ್ಲ ಕಳ್ಸಲ್ಲ ಅಂತ ಹಠ ಮಾಡ್ಬಿಟ್ಟ. ಹೌದು ಚಿಕ್ಕಪ್ಪ, ಸಿದ್ಧಾರ್ಥ ಅವ್ರಿಗೆ ನಿಸರ್ಗನ್ ಬಿಟ್ಟಿರಕ್ ಆಗಲ್ಲಲ್ವಾ, ಹಂಗಾಗಿ ಹೇಳಿರ್ತಾರೆ. ಹೂನಮ್ಮ, ಅದಕ್ಕೆ ನಾನು ಒತ್ತಾಯ ಮಾಡೋದು ಬೇಡ, ಇನ್ ಯಾಕೆ ಗಂಡ ಹೆಂಡತಿನ ದೂರ ಮಾಡೋದು ಅಷ್ಟು ಬೇಗ ಅಂತ ಸುಮ್ನಾದೆ. ಇನ್ನೂ ಒಂದ್ ವಿಚಾರ, ಸೀಮಂತನೂ ಇಟ್ಕೋಬೇಕಾಗಿತ್ತು. 7 ತಿಂಗಳಲ್ಲಿ ಇಟ್ಕೊಳೋಣ ಅಂದ್ರೆ ಅದಕ್ಕೂ ಒಪ್ಲಿಲ್ಲ ಹುಡುಗ. ಇವಾಗಾದ್ರೂ ಇಟ್ಕೋಬೇಕಮ್ಮ 9 ತಿಂಗಳಲ್ಲಿ. ಅದಕ್ಕೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಹೌದು, ಒಳ್ಳೆ ಕೆಲಸ ಮಾಡಿದೆ ಚಿಕ್ಕಪ್ಪ. ಇನ್ನೇನೊಂದ್ 10-15 ನಿಮಿಷ ಬಂದ್ಬಿಡ್ತಾರೆ. ಕುತ್ಕೊಳ್ಳಿ, ಕಾಫಿ ತಗೋಬರ್ತೀನಿ. ಅಪ್ಪ, ಯಾವಾಗ ಬಂದ್ರಿ? ಎಷ್ಟೊತ್ತಾಯ್ತಪ್ಪ ಬಂದು? ಅದು ಇಷ್ಟೊತ್ತಲ್ಲಿ ಅಮ್ಮ ಹೇಗಿದ್ದಾರೆ? ನಿಸರ್ಗ, ಬಾ ಮಗಳೇ. ತುಂಬಾ ದಿವಸ ಆಯ್ತಲ್ವಾ ನಿನ್ನ ನೋಡಿ, ಅದಕ್ಕೆ ಫೋನಲ್ಲಿ ಎಷ್ಟು ಮಾತಾಡಿದ್ರು ಮಾತಾಡ್ದಂಗ ಆಗಲ್ಲ ಮಗಳೇ. ಬಾ ಕುತ್ಕೋ. ಹೌದು, ಸಿದ್ಧಾರ್ಥ ಅವ್ರಲ್ಲಿ? ಬರ್ತಿದಾರೆಪ್ಪ, ಕಾರ್ ಪಾರ್ಕ್ ಮಾಡ್ತಿದ್ದಾರೆ. ಮಾವ, ಎಷ್ಟೊತ್ತಾಯ್ತು ಬಂದು? ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ದೀರಾ? ಬೆಳಗ್ಗೆನೆ ಬರೋದಲ್ವಾ? ಇರ್ಲಪ್ಪ, ನನಗೂ ಟೈಮ್ ಆಗ್ಲಿಲ್ಲ, ಇದೊಂದ್ ಕೆಲ್ಸ. ಆದ್ರೂ ನಾಳೆ ಬರೋದು ಒಳ್ಳೇದಲ್ಲ ಅಂತ ಹೇಳಿ ಇವತ್ತೇ ಬಂದೆ. ನಾನ್ ನಿಮ್ಮ ಬಿಡ್ಬೇಕಲ್ಲ ನಿಮ್ಮತ್ತೆ, ಹಂಗಾಗಿ ಬಂದಿದ್ದೀನಿ. ನಾಳೆನೆ ಬರೋನಿದ್ದೆ, ನಾಳೆ ಏನೋ ದಿನ ಚೆನ್ನಾಗಿಲ್ವಂತೆ, ಅದಕ್ಕೆ ಇವತ್ತೇ ಬಂದಪ್ಪ. ಅಯ್ಯೋ ಮಾವ, ಅದ್ರಲ್ಲಿ ಏನೈತೆ? ಯಾವ ದಿನ ಆದ್ರೆ ಏನಂತೆ? ನೀವೇನ್ ಹೆಣ್ಮಗುನ ಗಂಡನ ಮನೆಯಿಂದ ಹೋಗೋದ್ ದಿನಗಳು ನೋಡ್ಬೇಕು, ತವ್ರ ಮನೆಯಿಂದ ನೋಡೋದ್ ದಿನಗಳು ನೋಡ್ಬೇಕು ಅನ್ನೋದಕ್ಕೆ? ಅಯ್ಯೋ, ನಿಮ್ ಅತ್ತೆದೊಂಥರ ಕಿರಿಕಿರಿನಪ್ಪ. ಅವಳದೇ ಜಾಸ್ತಿ ಹಠ. ಇವತ್ ಚೆನ್ನಾಗೈತೆ ನಾಳೆ ಚೆನ್ನಾಗಿಲ್ಲ ಅಂತ ಹೇಳಿ ಬಂದಪ್ಪ. ಇನ್ನೇನು ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಏನು ಅಂದ್ರೆ ನಿಸರ್ಗನ ನೀವ್ ಯಾಕೆ ಕರ್ಕೊಂಡು ಹೋಗ್ತೀರಾ? ಇಲ್ಲ ಮಾವ, ಏನೇ ಆದ್ರೂ ಹಾಸ್ಪಿಟಲ್ಗೆ ನಾನೇ ಜಾಯಿನ್ ಮಾಡಿಸ್ತೀನಿ. ಹೆರಿಗೆ ಎಲ್ಲ ಆಗೋದಾದ್ರೆ ಇಲ್ಲೇ ಆಗ್ಲಿ. ಏನ್ ಮಾತಾಡ್ತೀಯ ಸಿದ್ಧಾರ್ಥ್? ನಿಸರ್ಗ, ಬಾಮ್ಮ ಕುತ್ಕೋ, ತುಂಬಾ ಹೊತ್ತು ನಿಂತ್ಕೋಬೇಡ. ಬಂದ್ರೆ ಸಿದ್ಧಾರ್ಥ್, ಕಾಫಿ ಮಾಡೋಣ ಅನ್ಕೊಂಡೆ. ಆಲ್ರೆಡಿ ಟೈಮ್ ಆಗೋಗಿದೆ. ಇವಾಗ ಯಾಕೆ ಕಾಫಿ? ಊಟಕ್ಕೆಲ್ಲ ತಯಾರಿ ಮಾಡ್ತೀನಿ, ಕೈ ತೊಳ್ಕೊಂಡ್ ಬಂದ್ಬಿಡಿ ಎಲ್ಲಾರು. ಆಗ್ಲಮ್ಮ, ಇನ್ನ ಟೈಮ್ ಇದೆ ಅಲ್ವಾ, ಊಟ ಮಾಡೋಣಂತೆ. ಏನೋ ಒಂದ್ ವಿಚಾರ ಹೇಳ್ಬೇಕಿತ್ತು, ನೀನು ಬಂದಲ್ಲ. ಹೌದು, ಎಲ್ಲಿ ಆರ್ಯ ಇದ್ದಿದ್ರೆ ಅವ್ರ ಮುಂದೆನೆ ಹೇಳ್ಬೇಕಿತ್ತು. ಅವ್ರು ಮೈಸೂರ್ಗೆ ಹೋಗಿದ್ದಾರೆ ಚಿಕ್ಕಪ್ಪ, ಇನ್ನ ಬರೋದು 2-3 ದಿವಸ ಆಗುತ್ತೆ. ಮವ, ನೋಡಿ, ಇಲ್ಲಿದ್ರು ಒಂದೇ, ನಿಮ್ ಮನೇಲಿದ್ರು ಒಂದೇ ಅಲ್ವಾ? ಒಂದ್ ಕೆಲ್ಸ ಮಾಡಿ, ನೀವು ಮತ್ತೆ ಅತ್ತೆ ಇಲ್ಲೇ ಬಂದ್ಬಿಡಿ. ನಿಸರ್ಗ ಅಲ್ಲಿಗ್ ಬರೋದ್ ಬೇಡ. ಯಾಕಪ್ಪ ಸಿದ್ಧಾರ್ಥ್ ಹಿಂಗ್ ಮಾತಾಡ್ತೀಯಾ? ನೋಡು, ಮೊದಲನೇ ಹೆರಿಗೆ, ಹಿಂಗೆಲ್ಲ ಮಾತಾಡ್ಬೇಡ. ಸುಮ್ನೆ ಕಳಿಸ್ಕೊಡಪ್ಪ, ನಮಗೂ ಆಸೆ ಇರುತ್ತಲ್ವಾ. ಸಾರಿ ಮವ, ನಾನ್ ಕಳಿಸ್ಕೊಡೋದಿಲ್ಲ. ನೀವೇ ಅತ್ತೆನ್ ಕರ್ಕೊಂಡು ಬಂದು ಇಲ್ಲೇ ಇದ್ಬಿಡಿ ಪ್ಲೀಸ್. ಬೇಕಾದ್ರೆ ಎಷ್ಟು ದಿವಸ ಬೇಕಾದ್ರೂ ಇರ್ರಿ. ನಿಸರ್ಗ ಮತ್ತೆ ಮಗುನ ಇಲ್ಲೇ ನೋಡ್ಕೊಳ್ಳಿ. ಅದ್ ಹೆಂಗಾಗುತ್ತೆ ಸಿದ್ಧಾರ್ಥ್? ಅಲ್ಲ, 5 ತಿಂಗಳಲ್ಲಿ ಬಂದ್ ಕರೆದಾಗೂ ಹಿಂಗೆ ಆಟ ಮಾಡಿದ್ರಿ. ಸರಿ ಬಿಡು, ಇನ್ನೇನು ಪರವಾಗಿಲ್ಲ ಅಂತ ಅನ್ಕೊಂಡು ಸುಮ್ನಾದೆ. ಆಮೇಲೆ 7 ತಿಂಗಳಲ್ಲಿ ಬಂದ್ ಕರ್ದೆ, ಆವಾಗನು ಅಷ್ಟೇ ಇಲ್ಲ ಆಗಲ್ಲ ಅಂದ್ರಿ. ಯಾಕೆ ಹಿಂಗ್ ಮಾಡ್ತೀರಾ? ಯಾಕೆ ನಮ್ಮ ಮಗಳನ್ನ ನಮ್ ಜೊತೆಗೆ ಇಟ್ಕೋಬೇಕು ಅಂತ ನಮ್ಗೆ ಅನ್ಸೋದಿಲ್ವಾ? ನಮಗೂ ಆಸೆ ಇರೋದಿಲ್ವಾ? ಏನಪ್ಪಾ, 20-25 ವರ್ಷ ಜೊತೆಲಿ ಇಟ್ಕೊಂಡು ಸಾಕಿ ಬೆಳೆಸಿ, ಇವಾಗ ನಿಮ್ ಮನೆಗ್ ಬಂದ್ಮೇಲೆ ಇಲ್ಲೇ ಇರ್ಬೇಕು ಅಂದ್ರೆ ಹಿಂಗ್ ಹೇಳು? ಈ ಟೈಮಲ್ಲಿ ಕಳಿಸ್ದಾಗ ನೀನ್ ಯಾವಾಗ ಕಳಿಸ್ತೀಯಪ್ಪ? ಅವಳು ಮಕ್ಳೆತ್ತು ವಯಸ್ಸಾದ್ಮೇಲೆ ಕಳಿಸ್ತೀಯಾ? ಹೌದು ಸಿದ್ಧಾರ್ಥ್, ಹಂಗೆಲ್ಲ ಮಾಡ್ಬೇಡ. ಎಷ್ಟು ಜನಕ್ಕೆ ಅಪ್ಪ ಅಮ್ಮನೇ ಇರೋದಿಲ್ಲ ನೋಡೋದಕ್ಕೆ. ಅಂತದ್ರಲ್ಲಿ ನಮ್ ನಿಸರ್ಗನ್ನ ನೋಡ್ಕೊಳೋದಕ್ಕೆ ಅಂತ ಅವ್ರು ಕರೀತಾ ಇದಾರೆ. ನೀನ್ ಈ ತರ ಮಾತಾಡ್ಬೇಡ ಸಿದ್ಧಾರ್ಥ್, ಅವ್ರಿಗೆ ನೋವಾಗುತ್ತಲ್ಲ. ಈ ತರ ರೂಲ್ಸ್ ಎಲ್ಲೂ ಇಲ್ಲಮ್ಮವ. ನೀವೇ ಏನೇನೋ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತಾ ಇದೀರಾ. ಅಲ್ಲ, ಹುಟ್ಟದಾಗಿಂದ ನಿಮ್ ಜೊತೆ ಇದ್ದಾಳೆ ತಾನೆ. ಇವಾಗ ಮದ್ವೆ ಮಾಡಿ ಕಳ್ಸದ್ಮೇಲೆ ನಿಮ್ಮನೆ ಕಳ್ಸ್ಬೇಕು ಅಂದ್ರೆ ಹೆಂಗ್ ಹೇಳಿ? ನಾನ್ ಕಳ್ಸೋದಿಲ್ಲ, ನನ್ ಕೈಯಲ್ಲಿ ನಿಸರ್ಗನ್ ಕಳ್ಸಕ್ ಆಗೋದಿಲ್ಲ. ಸಿದ್ಧಾರ್ಥ್, ಅರ್ಥ ಮಾಡ್ಕೋ. ಎಲ್ಲ ನಿನ್ ಮೂಗಿನ ಮೇರಿಕೆ ಮಾತಾಡ್ತೀಯಲ್ಲ. ಅಲ್ಲ, ಇಷ್ಟು ದೊಡ್ಡ ಪ್ರೊಫೆಸರ್ ಆಗಿ ನೀನು ಗೊತ್ತಾಗೋದಿಲ್ವಾ? ಹೆಣ್ಮಕ್ಳದ್ದು ಇದು ಒಂಥರ ಸೆನ್ಸಿಟಿವ್ ಮ್ಯಾಟ್ರ್. ಅಷ್ಟ್ ಮಾತ್ರ ಅರ್ಥ ಮಾಡ್ಕೋ ಸಿದ್ಧಾರ್ಥ್. ನಿಸರ್ಗನ್ಗೂ ಆಸೆ ಇರೋದಿಲ್ವಾ? ನಾನು ನಮ್ಮ ಅಪ್ಪ ಅಮ್ಮನ ಜೊತೆಗೆ ಹೋಗ್ಬೇಕು, ಅವ್ರ ಜೊತೆ ಇರ್ಬೇಕು, ನಮ್ಮ ಅಮ್ಮನ ಜೊತೆ ಏನೆಲ್ಲ ಹೇಳ್ಕೋಬೇಕು, ನನ್ನ ತಂದೆ ಜೊತೆ ಹೇಗೆಲ್ಲ ಮಾತಾಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿರ್ತಾಳೆ. ನೀ ಈ ಟೈಮಲ್ಲಿ ಬೇಡ ಅಂದ್ರೆ ಹೆಂಗ್ ಹೇಳು? ಏನ್ ನಿಸರ್ಗ, ನಿನ್ಗೆ ನನ್ನ ಬಿಟ್ಟು ನೀನ್ ತವ್ರ ಮನೆಗೆ ಹೋಗೋದಕ್ಕೆ ಇಷ್ಟನಾ? ಅದು ಏನು 1 ದಿವಸ 2 ದಿವಸ ಅಲ್ಲ ಕಣೆ, ಹತ್ತತ್ರ 3-4 ತಿಂಗಳು ಇರ್ಸ್ಕೊಂಡ್ಬಿಡ್ತಾರೆ. ಹೆಂಗ್ ಹೇಳು? ನನ್ನ ಬಿಟ್ಟು ಹೋಗ್ತೀಯ ಅಲ್ಲಿಗೆ ನೀನು? ನಿನ್ನ ನೋಡಿ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸಿದ್ಧಾರ್ಥ್. ಏನಪ್ಪ ನಿನ್ಗೆ? ಅಲ್ಲ, ಇದೆಲ್ಲ ಇದ್ದಿದ್ದೇನಪ್ಪ ಕಾಮನ್. ಹೆಣ್ಮಕ್ಳು ತವ್ರ ಮನೆಗೆ ಹೋಗೋದು ಹೆರಿಗೆಗೆ ಅದೇನ್ ರೂಲ್ಸ್ ಮಾಡ್ಬೇಕು ಅಂತೇನಿಲ್ಲ. ಇದೆಲ್ಲ ನಮ್ ಸಂಪ್ರದಾಯ ಅಷ್ಟೇ ಸಿದ್ಧಾರ್ಥ್. ನೀನೇ ಬಂದು ಹೋಗ್ತಾ ಇರೋ ಅಲ್ಲಿಗೆ. ಯಾವ್ದಕ್ಕೂ ಅಮ್ಮನೂ ಇಲ್ವಲ್ಲ, ಅಮ್ಮ ಬಂದ್ಮೇಲೆ ಮಾತಾಡೋಣ ಬಿಡಿ. ನಾನ್ ಫೋನ್ ಮಾಡಿನಪ್ಪ ಬಂದಿದ್ದು, ಅವ್ರು ಫೋನ್ ಮಾಡಿ ಮಾತಾಡ್ಕೊಂಡೆ ಬಂದಿದ್ದು. ಆಯ್ತು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ಮೇಲೆ ನಾನು ಇಲ್ಲಿ ಬಂದಿದ್ದು. ಮಾವ, ಆಯ್ತು, ಇವಾಗ ಊಟ ಮಾಡಿ ಆಮೇಲೆ ಮಾತಾಡೋಣ. ಅಪ್ಪ, ನೀವ್ ಯಾಕೆ ಅವ್ರಿಗೆ ತುಂಬಾ ಬಲವಂತ ಮಾಡ್ತೀರಾ? ನಾನು ಒಪ್ಪಿಸ್ತೀನಲ್ವಾ? ಅವ್ರಿಗಿದೆಲ್ಲ ಅಷ್ಟಾಗಿ ಗೊತ್ತಿಲ್ಲ, ಹಂಗಾಗಿ ಮಾತಾಡ್ತಾ ಇದಾರೆ ಅಷ್ಟೇ. ಅಲ್ಲಮ್ಮ, ನೋಡು, ನೀನಾದ್ರೂ ಅರ್ಥ ಮಾಡ್ಸು. ನಿನ್ನ ಈ ತರ ಬಿಟ್ಟೋಗೋದಕ್ಕಾಗುತ್ತಾ? ಮೊದಲನೇ ಹೆರಿಗೆ ತವ್ರ ಮನೇಲಿ ಆಗ್ಬೇಕು ಅನ್ನೋದು ನಮಗೂ ಆಸೆ ಇರುತ್ತಲ್ವಾ? ಆಮೇಲೆ ನಾವೇ ನಿನ್ನ ಅಷ್ಟಾಗಿ ಇದ್ ಮಾಡ್ತೀವ ಹೇಳು? 2ನೇ ಹೆರಿಗೆಗೆ ನೀನ್ ಇಲ್ಲೇ ಇರ್ಬೋದು, ನಮ್ದೇನ್ ಅಭ್ಯಂತರ ಇಲ್ಲ. ಸಿದ್ಧಾರ್ಥ್ಗೆ ಏನಾದ್ರು ಮಾಡಿ ಸ್ವಲ್ಪ ಸಮಾಧಾನ ಮಾಡಮ್ಮ. ಅಪ್ಪ, ನೀವ್ ಯಾಕೆ ಬೇಜಾರ್ ಮಾಡ್ಕೋತೀರಾ? ಸಿದ್ಧಾರ್ಥ್ ಅವರು ಹಂಗೆ ಅಂತ ಗೊತ್ತಲ್ವಾ? ಅವ್ರಿಗೆ ಬೇಜಾರಾಗಿದೆ ಅಷ್ಟೇ. ನಾನು ಒಪ್ಪಿಸ್ತೀನಿ ಬಿಡಿ. ಮತ್ತೆ ನಾಳೆನೆ ಕರ್ಕೊಂಡು ಹೋಗ್ತೀರಾ ನನ್ನ? ಹೌದು ಮಗಳೇ, ಅದಕ್ಕೆ ನಿಮ್ಮಮ್ಮ ಗಲಾಟೆ ಮಾಡಿ ಇವತ್ತೇ ಕಳ್ಸಿರೋದು ನನ್ನ. ನಿಂದು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊ. ನಾಳೆ 12 ಗಂಟೆ ಒಳಗಡೆ ನಾವು ಮನೆ ಬಿಡ್ಬೇಕು.
ನಿಸರ್ಗ, ನಿನ್ನ ಬಿಟ್ಟಿರೋದು ನಮಗೂ ಕಷ್ಟ ಆಗುತ್ತೆ. ಆದ್ರೆ ನಮ್ ಸ್ವಾರ್ಥಕ್ಕೋಸ್ಕರ ನಿನ್ನ ಇಲ್ಲಿ ಉಳಿಸ್ಕೊಳೋದು ಒಳ್ಳೇದಲ್ಲ ಅಲ್ವಾ? ನಿನ್ ಮಗುಗೆ ಅವ್ರ ಅಜ್ಜಿ ಆರೈಕೆ ಬೇಕೇ ಬೇಕು. ಅಂದ್ರೆ ನಿನ್ಗೂ ನಿನ್ ತಾಯಿ ಆರೈಕೆ ಬೇಕಲ್ವಾ? ಹಾಗಾಗಿ ಹೋಗೋದು ಅನಿವಾರ್ಯ. ಸಿದ್ಧಾರ್ಥನ ಏನಾದ್ರು ಮಾಡಿ ಕನ್ವಿನ್ಸ್ ಮಾಡು ನಿಸರ್ಗ. ಸಿದ್ಧಾರ್ಥ್ ಸರ್, ನೀವ್ ಇಷ್ಟ ಹಠ ಮಾಡೋದು ಒಳ್ಳೇದಲ್ಲ. ಅಂದ್ರೆ ನನ್ನ ಬಿಟ್ಟು ನಿನ್ ತಾಯಿ ಮನೆಗೆ ಹೋಗೋದಕ್ಕೆ ಅಷ್ಟೊಂದು ಅವಸರನಾ? ಏನ್ ನಿಸರ್ಗ, ಅಷ್ಟ್ ಬೇಗ ನಾನ್ ಬೇಡವಾದ್ನಾ? ಏನ್ ಸಿದ್ಧಾರ್ಥ್ ಸರ್, ಹಿಂಗೆಲ್ಲ ಮಾತಾಡ್ತೀರಾ ನೀವು? ಅಲ್ಲ, ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ನನ್ಗೆ ಆಸೆನಾ? ಇದು ಮೊದಲನೇ ಹೆರಿಗೆ ಅಲ್ವಾ? ಇದೆಲ್ಲ ಇದ್ದಿದ್ದೆ. ನಾನ್ ನಿಮ್ಗೆ ಮೊನ್ನೆನೇ ಹೇಳ್ಬೇಕಾಗಿತ್ತು. ಆದ್ರೆ ಸಮಯ ಸಂದರ್ಭ ಕೂಡ್ ಬರ್ಲಿಲ್ಲ, ನಿಮ್ ಹತ್ರ ಹೇಳ್ಕೊಳೋದಕ್ಕೆ ಆಗ್ಲಿಲ್ಲ. ಇವಾಗ ನನ್ನ ಕರ್ಕೊಂಡು ಹೋಗೋದಕ್ಕೆ ಅಪ್ಪ ಬಂದಿದಾರಲ್ವಾ, ಮತ್ತ ಅವ್ರು ಬೇಜಾರಾಗಲ್ವಾ? ನೋಡು, ಏನಾದ್ರೂ ಮಾಡಿ ಮಾವನ್ನ ಕನ್ವಿನ್ಸ್ ಮಾಡು. ಬರೋದಿಲ್ಲ ಅಂತ ಹೇಳು. ನಿಸರ್ಗ, ನಿಜವಾಗ್ಲೂ ನಿನ್ನ ಬಿಟ್ಟು ಹೆಂಗಿರ್ಲಿ ಹೇಳು? ಅದು ಒಬ್ಬನೇ, ನನ್ ಕೈಲಿ ಆಗಲ್ಲ ಕಣೆ. ಅರ್ಥ ಮಾಡ್ಕೊ ನನ್ ಚಿನ್ನ. ಹೆಂಗಿರ್ಲಿ ಹೇಳು ನಾನ್ ನಿನ್ನ ಬಿಟ್ಟು? ಪ್ಲೀಸ್ ಹೋಗ್ಬೇಡ ನಿಸರ್ಗ. ಏನ್ರಿ ನೀವು ಮಕ್ಕಳ ತರ ಆಟ ಮಾಡ್ತೀರಾ? ಅವಾಗ ಅವಾಗ ಬಂದು ಹೋಗ್ತಾರೆ. ನನಗೂ ಆಸೆ ಇರಲ್ವಾ ಅಮ್ಮನ ಜೊತೆ ಇರ್ಬೇಕು ಅಂತ? ಇನ್ನ ನಿಮ್ಗೂ ಗೊತ್ತು ತಾನೆ, ಡಾಕ್ಟರು ಇನ್ 22 ದಿವಸ ಅಷ್ಟೇ ಟೈಮ್ ಅಂತ ಹೇಳಿದ್ದಾರೆ. 22 ದಿವಸ ಆದ್ಮೇಲೆ ನನ್ಗೂ ಹೆರಿಗೆ ಆಗುತ್ತೆ. ಇವಾಗ ಬಂದು ಕರಿತಾ ಇದಾರೆ, ಇವಾಗ್ಲೂ ಕಳ್ಸಿಲ್ಲ ಅಂದ್ರೆ ಹೆಂಗ್ ಹೇಳಿ? ಸರಿ ಆಯ್ತು, ಆದ್ರೆ ಫೋನ್ ಮಾಡ್ತಾ ಇರೋ. ನಾನು ಬಂದು ಹೋಗ್ತಾ ಇರ್ತೀನಿ. ಹುಷಾರು ನಿಸರ್ಗ. ನೀನೇ ಕೇರ್ ಮಾಡ್ಕೊಳಲ್ಲ ಕಣೆ ನೀನು. ತುಂಬಾ ಕೇರ್ಲೆಸ್. ಟ್ಯಾಬ್ಲೆಟ್ಸ್ ತಗೋಬೇಕು ಟೈಮ್ಗೆ. ಹೆಂಗ್ ಮಾಡ್ತೀನಿ ನಿಸರ್ಗ? ರೀ, ಒಳ್ಳೆ ಚಿಕ್ಕ ಮಗುನ ಎಲ್ಲೋ ಕಳ್ಸೋ ತರ ಆಡ್ತಿರಲ್ಲ. ಏನ್ ಪರವಾಗಿಲ್ಲ, ಅಪ್ಪ ಇದಾರೆ ತಾನೇ ಜೊತೆಗೆ, ಅಮ್ಮ ಇದಾರೆ, ಆರಾಮಾಗಿ ನೋಡ್ಕೋತಾರೆ. ಆದ್ರೆ ನೀವು ಮಾತ್ರ ಬಂದು ಹೋಗ್ತಾ ಇರಿ. ನಿಸರ್ಗ, ಮತ್ತೆ ಫೋನ್ ಮಾಡೋದ್ ಮರಿಬೇಡ. ನಾನೇನಾದ್ರೂ ಕೆಲಸ ಟೆನ್ಷನ್ ಅಲ್ಲಿ ಸ್ವಲ್ಪ ತಡ ಆದ್ರೂ ಪರವಾಗಿಲ್ಲ, ಫೋನ್ ಮಾಡು. ಹ್ಮ್ ಹಾ, ಮಾಡ್ತೀನಿ. ಹೆರಿಗೆ ಅಷ್ಟೊತ್ತಿಗೆ ನೀವು ಅಲ್ಲಿಗೆ ಬಂದ್ಬಿಡಿ. ಇನ್ನ 2-3 ದಿವಸ ಇದೆ ಅನ್ನಂಗೆ ನೀವು ನನ್ನ ಜೊತೆ ಇರ್ಬೇಕು ರೀ. ನನ್ಗೊಬ್ಳಿಗೆ ನಿಭಾಯಿಸೋದಕ್ ಆಗೋದಿಲ್ಲ. ಅಪ್ಪ ಅಮ್ಮ ಇದ್ರು ಅಷ್ಟೇ, ತುಂಬಾ ಕಷ್ಟ ಆಗುತ್ತೆ. ನೀವು ನನ್ನ ಜೊತೆಗಿದ್ರೆ ತುಂಬಾನೇ ಧೈರ್ಯ. ಸರಿ ಬಂಗಾರ, ಹುಷಾರು. ನನಗಂತೂ ಉಸಿರು ಕಟ್ಟದಂಗ ಆಗ್ತಿದೆ. ನನ್ ಕಳಿಸ್ಕೊಡೋದಕ್ ಮನ್ಸಿಲ್ಲ ಕಣೆ. ಬೆಳಗ್ಗೆನೆ ಹೋಗ್ಬೇಕಾ? ಹೌದು, ಬೆಳಗ್ಗೆ 12 ಗಂಟೆ ಒಳಗಡೆ ಹೋಗ್ಬೇಕಂತೆ. ಸರಿ, ನಾನು 12 ಗಂಟೆ ಮೇಲೆ ಕಾಲೇಜ್ಗೆ ಹೋಗ್ತೀನಿ. ಅಲ್ಲಿವರೆಗೂ ನಿನ್ ಜೊತೆನೆ ಇರ್ತೀನಿ. ಆಯ್ತು ನಡಿ, ಊಟ ಕೂತ್ಕೊಂಡು ನಡಿ, ಬರ್ತೀನಿ ನಾನು ಫ್ರೆಶ್ ಆಗಿ. ಪಾಪ, ಎಷ್ಟೆಲ್ಲ ನೊಂದ್ಕೋತಾ ಇದಾರಲ್ವಾ? ನನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ. ಛೇ, ಇವಳು ಯಾವಳು ದರಿದ್ರ ಬಂದ್ ನಮ್ಮ ಮನೆ ಸೇರ್ಕೊಂಡಿಲ್ಲ ಅಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಸಿದ್ಧಾರ್ಥ್ ಸರ್, ನಿಮ್ಮನ್ನ ತುಂಬಾನೇ ನಂಬ್ತೀನಿ. ಏನ್ ಮಾಡೋದು, ಅವ್ರ ಜೊತೆ ನೋಡ್ಬಿಟ್ರೆ ನಿಮ್ಮನ್ನ ತುಂಬಾನೇ ಡಿಸ್ಟರ್ಬ್ ಆಗೋಗುತ್ತೆ. ತಡೆಯೋದಕ್ ಆಗೋದಿಲ್ಲ ಸಿದ್ಧಾರ್ಥ್ ಸರ್.